ಸರ್ ಇನ್ನೊಂದೇನು ಗೊತ್ತಾ, ಈ ರಾಜಕೀಯ ಹಿಂಬಾಲಕರು ಏನಿರ್ತಾರಲ್ಲ ಅವರಿಂದನೇ ಆಗಿರುವಂತ ಎಡವಟ್ಟುಗಳಿಲ್ಲ. ಅಕ್ರಮವಾಗಿ ಮಾಡ್ಕೊಂಡಿರೋದು ಅವರೇ. ಅಕ್ರಮವಾಗಿ ಬಡ ಜನರು ಅಕ್ರಮವಾಗಿ ಮಾಡಿಕೊಂಡಿಲ್ಲ. ಆರ್ಥಿಕವಾಗಿ ಎಲ್ಲಾ ಚೆನ್ನಾಗಿದ್ರು ಕೂಡ ರಾಜಕೀಯ ನಾಯಕರಿಂದ ಯಾರು ಇರ್ತಾರಲ್ಲ, ನಂಬಾಸು ಅಂತ ಹೇಳಿ ಅವರ ಒತ್ತಾಯದ ಮೇರೆಗೆ ಮಾಡಿಕೊಂಡಿರೋದು ಇದೆಲ್ಲ. ಬಟ್ ಈಗ ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಮುಂದಾಗಿದ್ರೆ ಅದು ಸಾಧ್ಯನಾ ಸರ್? ಕಡಿವಾಣ ಹಾಕೋದು ಅಂದ್ರೆ ಹೀಗಲ್ಲ. ಕಡಿವಾಣ ಹಾಕೋದು ಒಂದು ಮಿನಿಸ್ಟರ್ ಅಂತ ಹೇಳಿದ್ಮೇಲೆ ಅವ್ರಿಗದ ಆದಂತಹ ಭದ್ರತೆ ಇರುತ್ತೆ. ಈಗ ನೋಡಿ, ಇವರು ಸೆಕ್ಷನ್ 3 ಬಗ್ಗೆ ಮಾತಾಡಿದ್ರು ಸರ್, ಆಮೇಲೆ ಅನೆಕ್ಷರ್ 3 ಬಗ್ಗೆ ಮಾತಾಡಿದ್ರು. ಇದೆಯಲ್ಲ, ಇದರಲ್ಲಿ ಸಬ್ ಕ್ಲಾಸ್ A, B, 2 ಎಲ್ಲ ಓದ್ಬೇಕಾಗುತ್ತೆ. ಬರೀ ನಾವು ಇಷ್ಟೇ ಓದ್ಕೊಂಡಿದೀವಿ ಇದರಲ್ಲೇ ನಾವು ಸರ್ಕಾರ ನಡೆಸಬೇಕು ಅಂತಾನೂ ಇಲ್ಲ. ಈ ಮಿನಿಸ್ಟರ್ ಲೆವೆಲ್ ಅಲ್ಲಿ ಒಂದು ನಾಯಕ್ ಸಿನಿಮಾನಲ್ಲಿ ತೋರಿಸ್ತಾರೆ. ಏನಂತ ಹೇಳಿದ್ರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ಯಾಕ್ಸ್ ಕಟ್ಟಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಅವರು ಕೇಳ್ತಾರೆ CM ಆದವರು, ನಿನಗೆ ಎಷ್ಟು ಬರುತ್ತೆ, ಅದರಿಂದ ಸರ್ಕಾರಕ್ಕೆ ಎಷ್ಟು ಬರುತ್ತೆ ಅನ್ನೋ ರೀತಿಲಿ. ಅರ್ಥ ಆಯ್ತಾ ನಿಮ್ಗೆ? ಇದು ಸಿನಿಮಾಗಳಲ್ಲಿ ಸುಮ್ಮನೆ ತೋರ್ಸಲ್ಲ ಯಾರು. ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಬಡ ಕುಟುಂಬದಲ್ಲಿ 3,000 ರೂಪಾಯಿ ಕೊಟ್ರೆ ನಿಮ್ಗೆ ರೇಷನ್ ಕಾರ್ಡ್ ಸಿಗುತ್ತೆ ಸರ್. ನನ್ನ ಜೊತೆ ಬನ್ನಿ, ನಾನು ಮಾಡಿಸ್ಕೊಡ್ತೀನಿ ನಿಮ್ಗೆ. 3,000 ರೂಪಾಯಿ ಕೊಟ್ರೆ 3,000 ರೂಪಾಯಿಗಿಂತ ಚೀಪ್ ಬಿದ್ದೋಯ್ತಾ ನಮ್ಮ ಸರ್ಕಾರ? ಸಿಸ್ಟಮ್ ಯಾಕೆ ಸರಿ ಇಲ್ಲ ಹೇಳಿ? ಈಗ ಅಮೆರಿಕನ್ ಸಿಸ್ಟಮ್ ಯಾಕಿಲ್ಲ ನಮ್ಮಲ್ಲಿ ಹೇಳಿ? ನಾವ್ ಎಲ್ಲಾರು ಕೂಡ ಭ್ರಷ್ಟರು. ನೀವು ಭ್ರಷ್ಟರು ಅನ್ನಂಗಿಲ್ಲ. ನಾವೆಲ್ಲರೂ ಭ್ರಷ್ಟರು. ನೀವು ತಿಂದಿದ್ದೀರಾ, ನಾವು ತಿಂದಿದ್ದೀವಿ, ನೀವು ಏನು ಹೇಳಕ್ ಹೋಗ್ಬೇಡಿ ಅನ್ನೋ ರೀತಿಲಿ ನಾವು ಮಾತಾಡ್ಬೇಕಾಗಿದೆ ಇವತ್ತು. ನೀವು ತಿಂದಿದ್ದೀರಾ, ಯಾರಿಗೂ ಹೇಳಕ್ ಹೋಗ್ಬೇಡಿ. ನಾನು ನೋಡಿದ್ದೀನಿ, ನಾನು ತಿಂತಾ ಇದ್ದೀನಿ, ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ. ನೀವು ತಿನ್ಲಿ, ನಾವು ಹೇಳಲ್ಲ ಅನ್ನೋ ರೀತಿಲಿ ನಾವೆಲ್ಲರೂ ಪ್ರೇಕ್ಷಕರಾಗಿ ಸುಮ್ಮನೆ ಹಂಸವ್ ಏಕ್ ಹೈ ಅಂತ ಹೇಳ್ಬಿಟ್ಟು ಕಳ್ತನ ಮಾಡೋದಿದು. ಹಂಸವ್ ಏಕ್ ಹೈ ಹೇಳಿದೀವಲ್ಲ. ಈಗ ಜನಗಣದಲ್ಲಿ ನಿಂತ್ಕೊಂಡ್ರೆ ನಾವ್ ಎಷ್ಟು ಕದಿದೀವಿ ಹೇಳ್ತೀವ? ಹೇಳಂಗಿಲ್ಲ. ಆ ತರ ಪರಿಸ್ಥಿತಿ ಆಗ್ಬಾರ್ದು. ಇಲ್ಲಿ ವಿಷಯ ಗಂಭೀರವಾಗಿದೆ. ಈಗ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಕಿಡ್ನಿ ಆಸ್ಪತ್ರೆಗೆ ಹೋಗಿ ನೋಡಿ. ಈ ಮಿನಿಸ್ಟರ್ಗಳಿಗೆ ನಾನೇನು ಹೇಳೋದು ಗೊತ್ತಾ, ಫಸ್ಟ್ ಮಿನಿಸ್ಟರ್ ಮಾಡೋಕ್ಕಿಂತ ಮುಂಚೆ ಇವ್ರಿಗೆಲ್ಲ ತಗೊಂಡೋಗಿ ತೋರಿಸ್ಬೇಕು. ಇವ್ರಿಗೆ ರೇಷನ್ ಅಂಗಡಿ ಹತ್ರ ಹೋಗಿ ಹೆಂಗ್ ಲೈನಲ್ಲಿ ನಿಂತ್ಕೋತಾರೆ. 4:15 ಗಂಟೆ ರಾತ್ರಿಗೆ ಹೋಗಿ ಒಂದು ಡಿಪೋ ಹತ್ರ ಹೆಣ್ಮಕ್ಳು, ಕೆಲ್ಸಕ್ಕೆ ಹೋಗುವಂತ ಹೆಣ್ಮಕ್ಳು ಬುರ್ಕಾಗಳು ಹಾಕೊಂಡು ಪೂಜೆಗಳು ಮಾಡ್ಕೊಂಡು ಮನೆಯಿಂದ ಹೊರಡಿ 4:15 ಗಂಟೆ ರಾತ್ರಿಗೆ ಹೋಗಿ ಡಿಪೋ ಹತ್ರ ಕಾಯುವಂತ ಅವಶ್ಯಕತೆ ಇದೆಯಾ? ನೀವ್ ಹೇಳಿ, ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲ. ಇವತ್ತಿದೆ ಸರ್, ಆ ತರ ಪರಿಸ್ಥಿತಿ ಇದೆ. ಎಷ್ಟಂತ ರೇಡ್ ಮಾಡ್ತೀರಾ? ಈಗ ನಮ್ಮ ಪಕ್ಷದಿಂದ ಹೋಗಿ, ನಾವು ವಿರೋಧ ಪಕ್ಷದವರು ಹೋಗ್ಬಿಟ್ಟು ನಾವು ಡಿಪೋಗಳನ್ನ ಹೋಗಿ ಕಡಿವಾಣ ಹಾಕೋಕ್ ಹೋಗ್ತೀವಿ. ಎಷ್ಟು ಡಿಪೋ ಮಾಧ್ಯಮದಲ್ಲಿ ತೋರ್ಸಕ್ಕಾಗುತ್ತೆ? ಸಾಧ್ಯವಿಲ್ಲ ಸರ್. ಯಾಕಂದ್ರೆ ಯಾವಾಗ ಮಿನಿಸ್ಟ್ರು ಚೆನ್ನಾಗಿರ್ತಾರೋ, ಯಾವಾಗ ಮುಖ್ಯಮಂತ್ರಿ ಅನ್ನೋರು ಸಿಸ್ಟಮ್ ಇಂದ ಇರ್ತಾರೋ, ಆವಾಗಲೇ ದೇಶವನ್ನು ನಡ್ಸಕ್ಕಾಗೋದು. ಪ್ರಾಮಾಣಿಕವಾಗಿ ಯಾವುದೇ ರೀತಿ ನಡ್ಸಕ್ಕಾಗಲ್ಲ. ಇವತ್ತು ನೀವು ಭ್ರಷ್ಟರ್ ಅಲ್ಲ, ನಾವು ಪ್ರಾಮಾಣಿಕವಾಗಿ ನಡೆಸ್ತೀನಿ ಅಂದ್ರೆ ನಿಮ್ಗೂ ಬಿಡಲ್ಲ. ನಿಮ್ಗೂ ದುಡ್ಡು ಕೊಡ್ತಾರೆ, ಬೇಕಾದ್ರೆ ನಿಮ್ಗೂ ಭ್ರಷ್ಟಾಚಾರ ಮಾಡೋ ಹಾಗೆ ಮಾಡ್ತಾರೆ. ಇವತ್ತು ಪರಿಸ್ಥಿತಿ ನಾನು ಸತ್ಯ ಹೇಳ್ತಾ ಇದ್ದೀನಿ, ನಿಮ್ಗೆ ನಿಖರವಾಗಿ ಕಾಣಿಸ್ಬೋದು, ಆದ್ರೆ ಇದೇ ಈ ದೇಶದ ಸತ್ಯ. ನಾನು ತಿಂದಿದ್ದೀನಿ, ನಾಳೆ ತಿಂತೀನಿ, ನೀವು ಹೇಳಕ್ ಹೋಗ್ಬೇಡಿ. ಸರ್ಕಾರ ಕೊಟ್ಟಿರೋ ಮಾನದಂಡಗಳು, ಬೈಕ್ ಇದ್ರೆ ಆತನಿಗೆ ರೇಷನ್ ಕಾರ್ಡ್ ಇಲ್ಲ ಅಂತೇಳಿ. ಇವತ್ತು ಬೈಕ್ ಇಲ್ದಿರುವಂತ ವ್ಯಕ್ತಿ ಇದಾರ ಅಂದ್ರೆ, ಬೈಕ್ ತಗೊಂಡಿರ್ಬೋದು, ಬಟ್ ಆತನಿಗೆ ಪೆಟ್ರೋಲ್ ಹಾಕ್ಸಲಿಕ್ಕೆ ದುಡ್ಡಿಲ್ಲ. ಬಟ್ ಈಗ ಬೈಕ್ ಇರೋರಿಗೆ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ರೀತಿಯಾಗಿ? ಈಗ ಬೈಕ್ ತಗೊಳ್ಳುವಾಗ ಒಂದು ರೋಡ್ ಟ್ಯಾಕ್ಸ್ ಅಂತ ಕಟ್ತೀವಿ ನಾವು. ಈ ರೋಡ್ ಟ್ಯಾಕ್ಸ್ ಕಟ್ಟಿದ್ಮೇಲೆ ಈಗ ಬೈಕ್ಗೆ ಇವ್ರು ನಮ್ಮ ಹತ್ರ ಟೋಲ್ ಕೇಳಂಗಿಲ್ಲ ಅಲ್ವಾ? ಟೋಲ್ ಕೇಳಂಗಿಲ್ಲ ಅಂದ್ಮೇಲೆ ಇವರು ಖಾಸಗಿ ಕಂಪ್ನಿಗಳಿಗೆ ಮಾರ್ಬಿಟ್ಟಿದಾರಲ್ಲ ನಮ್ಮ ರೋಡ್ಗಳು. ಈಗ ಚನ್ನಪಟ್ಟಣ ರೋಡಲ್ಲಿ ಹೋಗ್ಬೇಕಾದ್ರೆ ನೀವು 370 ರೂಪಾಯಿ ತಗೊಂತಾನ. ಯಾರು ಮನೆ ಹಾಳು ಮಾಡಾದ್ರೂ ತಗೊಂಡ್ ಬಂದ್ ಕೊಡಿ, ಅವ್ನು ಕೊಡಿ ಕಾಸು. ಅವ್ನು ಕೇಳ್ತಾ ಇರೋದು ಇಷ್ಟೇ, ನನಗೆ ದುಡ್ಡು ಬೇಕು, ನಾನು ಸರ್ಕಾರಕ್ಕೆ ಕೊಟ್ಬಿಟ್ಟಿದ್ದೀನಿ, ನಾನು ಆರ್ಟಿಕಲ್ಸ್ ಅಮಿಟ್ಮೆಂಟ್ಸ್ ಎಲ್ಲ ಪಾಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಪರ್ಮಿಷನ್ ಲೆಟರ್ ಇದೆ ನನ್ನ ಹತ್ರ. ಈಗ ಫುಡ್ ಅಂಡ್ ಸೇಫ್ಟಿ ಆಕ್ಟ್ ಅಲ್ಲಿ ಪರ್ಮಿಷನ್ಗಳು ಕೊಡ್ತಾರೆ ಹೋಟೆಲ್ಗಳಿಗೆ, ಹೋಟೆಲ್ ನಡೆಸಿ ಅಂತ ಹೇಳಿ.